finding the water left in the tub, and finding the total surface area of the toy, and ಫೈಂಡಿಂಗ್ ದ ರಿಮೈನಿಂಗ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್. ಈ ತರ ಒಂದು ಅಪ್ಲೈಡ್ ಕ್ವಶನ್ಸ್ ಗಳನ್ನ 3 ಅಪ್ಲೈಡ್ ಕ್ವಶನ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಮಾಡಿ ಅಂತಂದೇಳಿ ನೀವು ಹೇಳಿದ್ರಿ. ಹಾಗಾಗಿ ಇವತ್ತು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಗೆ ಸಂಬಂಧಪಟ್ಟಂತೆ 3 ಇಂಪಾರ್ಟೆಂಟ್ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಲಾಸ್ಟ್ ಏನು ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಬಂದಿತ್ತಲ್ಲ, ಅದೇ ತರದ ಸಿಮಿಲರ್ ಪ್ರಾಬ್ಲಮ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. A cylindrical tub of radius 5 cm and its length 9.8 cm is full of water. A solid is in the form of right circular cone mounted on a hemisphere is immersed in tub. If the radius of the hemisphere is 3.5 cm and height of the cone outside the hemisphere is 5 cm, then find the volume of water left in the tub. ಈ ತರ ಒಂದು ಕ್ವಶನ್ ಕೇಳಿದ್ದಾರೆ. ಇಲ್ಲೊಂದು ನೋಡ್ತಾ ಇರಬಹುದು ನೀವು, ಒಂದು ಸಿಲಿಂಡರ್ ಇದೆ. ಸಿಲಿಂಡರ್ ಒಳಗಡೆ ಕಂಪ್ಲೀಟ್ ಆಗಿ ವಾಟರ್ ಫಿಲ್ ಮಾಡಿದ್ದಾರೆ. ಅಂಡ್ ಇದ್ರ ಒಳಗಡೆ ಏನು ಕೋನ್ ಮತ್ತೆ ಹೆಮಿಸ್ಪಿಯರ್ ಮಿಕ್ಸ್ ಆಗಿ ಕಂಬೈಂಡ್ ಆಗಿರ್ತಕ್ಕಂತ ಒಂದು ಸಾಲಿಡ್, ಕೋನ್ ಮತ್ತೆ ಹೆಮಿಸ್ಪಿಯರ್ ಇಂದ ಮೇಡಪ್ ಆಗಿರ್ತಕ್ಕಂತಹ ಒಂದು ಸಾಲಿಡ್ ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆ ವಾಲ್ಯೂಮ್ ಅನ್ನ ರಿಮೂವ್ ಮಾಡಿದೆ ಅಂತಂದ್ರೆ, ಮೈನಸ್ ಮಾಡಿದೆ ಅಂತಂದ್ರೆ, ಇಲ್ಲಿ ರಿಮೈನಿಂಗ್ ವಾಟರ್ ಏನು ಉಳಿಯುತ್ತಲ್ಲ ಇದಿಷ್ಟು, ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಅಂದ್ರೆ ಫಸ್ಟ್ ಕಂಪ್ಲೀಟ್ ಆಗಿ ಸಿಲಿಂಡರ್ ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಸಿಲಿಂಡರ್ ಒಳಗಡೆ ಇರ್ತಕ್ಕಂತ ಎಂಟೈರ್ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು, ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಸಾಲಿಡ್. ಅಂದ್ರೆ ಈ ಒಳಗಡೆ ಇರ್ತಕ್ಕಂಥ ಈ ಒಂದು ಸಾಲಿಡ್ ಇದೆಯಲ್ಲ, ಇದ್ರದ್ದು ಮೆಜರ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರೇಡಿಯಸ್ 3.5 ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಅಂಡ್ ಹೈಟ್ ಆಫ್ ದ ಕೋನ್ ಈಸ್ 5 ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾವೀಗ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ದಟ್ ಸಾಲಿಡ್ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ವಾಲ್ಯೂಮ್ ಆಫ್ ದ ವಾಟರ್ ಲೆಫ್ಟ್ ಇನ್ ದ ಟಬ್ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಮ ಉದ್ದೇಶ ಫಸ್ಟ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. ವಾಲ್ಯೂಮ್ ಆಫ್ ಸಿಲಿಂಡರ್ ನ ಫೈಂಡ್ ಔಟ್ ಮಾಡಕ್ಕೆ ಒಂದು ಫಾರ್ಮುಲಾ ಬರ್ತೈತಿ, ದಟ್ ಈಸ್ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಬರೀತೀವಿ. ಮೈನಸ್ ವಾಲ್ಯೂಮ್ ಆಫ್ ದಿಸ್ ಸಾಲಿಡ್ ಅಂತಂದ್ರೆ ಅದ್ರ ಒಳಗಡೆ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಇದೆ, ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಇದೆ. ಆ ಸಾಲಿಡ್ ಐತಲ್ಲ, ಅದು ಟಾಯ್ ಶೇಪ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಸಾಲಿಡ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಆಗಿರೋದ್ರಿಂದ ಅದೆರಡನ್ನು ಆಡ್ ಮಾಡಬೇಕಾಗುತ್ತೆ. ಅಂಡ್ ವಿ ನೋ ದಟ್ ಪೈ ಅಂತಂದ್ರೆ 22 ಡಿವೈಡೆಡ್ ಬೈ 7 ಇಂಟು ಇದ್ರದ್ದು ಸಿಲಿಂಡರ್ ರೇಡಿಯಸ್ ಇಷ್ಟ ಐತೆ ಅಂತಂದ್ರೆ 5 ಸೆಂಟಿಮೀಟರ್ ಅಂತ ಐತೆ. therefore 5 into 5 ಅಂತ ಬರ್ಕೊಳ್ಳೋಣ. 5 ಸ್ಕ್ವೇರ್ ಇಂಟು h ಅಂತಂದ್ರೆ ಹೈಟ್ ಆಫ್ ದಿಸ್ ಸಿಲಿಂಡರ್ is equal to 9.8 ಮೈನಸ್ ಬ್ರಾಕೆಟ್ ಒಳಗಡೆ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಗೆ ಫಾರ್ಮುಲಾ 2/3 ಪೈ ಆರ್ ಕ್ಯೂಬ್ ಅಂತ ಬರೀತೀವಿ. 2/3 ಪೈ ಆರ್ ಕ್ಯೂಬ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಗೆ 1/3 ಪೈ ಆರ್ ಸ್ಕ್ವೇರ್ ಎಚ್ ಅಂತ ಬರೀತೀವಿ. ದಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಕೋನ್. ಇವೆರಡು ಮಿಕ್ಸ್ ಆಗಿರೋದ್ರಿಂದ ಇವೆರಡನ್ನು ಆಡ್ ಮಾಡ್ಕೋಬೇಕು. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ವಾಲ್ಯೂಮ್ ಆಫ್ ದ ವಾಟರ್ ಲೆಫ್ಟ್ ಇನ್ ದ ಟಬ್ ಅಂತ ಆಗಿರೋದ್ರಿಂದ ಇದರಲ್ಲಿ ಇದನ್ನ ಮೈನಸ್ ಸಬ್ಟ್ರಾಕ್ಷನ್ ಮಾಡಬೇಕು. ಅಂಡ್ ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡಿದೆ ಅಂತಂದ್ರೆ ನಮಗೆ 770 ಅಂತ ಬರ್ತತಿ. ನಾನು ಡೈರೆಕ್ಟ್ ಆಗಿ ಇದನ್ನ ಬರೀತೀನಿ, 770 ಮೈನಸ್ ಇಲ್ಲಿ ನೋಡ್ರಿ, ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ಆಗಿರ್ತಕ್ಕಂಥದ್ದು ಪೈ ಆರ್ ಸ್ಕ್ವೇರ್, 1/3 ಪೈ ಆರ್ ಸ್ಕ್ವೇರ್. 1/3 ಪೈ ಆರ್ ಸ್ಕ್ವೇರ್ ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ ಬ್ರಾಕೆಟ್ ನಲ್ಲಿ ಉಳಿಯುತ್ತೆ ಅಂತಂದ್ರೆ ಇಲ್ಲಿ, ಅಥವಾ ನೀವು ಇದನ್ನ ಡೈರೆಕ್ಟ್ ಆಗಿ ಕೂಡ ಮಾಡಬಹುದು. ಈಗ ಡೈರೆಕ್ಟ್ ಆಗಿ 2/3 ಇಂಟು 22/7 ಇಂಟು ಆರ್ ವ್ಯಾಲ್ಯೂ ಯಾವ್ದ್ರದ್ದು ಹಾಕ್ಬೇಕು ಅಂತಂದ್ರೆ ಇಲ್ಲಿ ಎಮಿಸ್ಪಿಯರ್ ಇದೆಯಲ್ಲ, ಎಮಿಸ್ಪಿಯರ್ ಮತ್ತೆ ಕೋನ್ ಮಿಕ್ಸ್ ಆಗಿದೆಯಲ್ಲ, ಆ ಆರ್ ವ್ಯಾಲ್ಯೂ 3.5 ಅಂತ ಹಾಕೋಬೇಕು. ನಾನು ಇದನ್ನ ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ ಎರಡು ಕಡೆಗೂ ಸೊ 1/3 ಪೈ ಆರ್ ಸ್ಕ್ವೇರ್ ಅನ್ನ ಹೊರಗಡೆ ತೆಗಿತೀನಿ. ಅವಾಗ ಏನ್ ಉಳಿಯುತ್ತೆ ಅಂತಂದ್ರೆ 2r ಉಳಿಯುತ್ತೆ, ಪ್ಲಸ್ ಇಲ್ಲೇನು ಉಳಿಯುತ್ತೆ ಅಂತಂದ್ರೆ h ಉಳಿಯುತ್ತೆ. ದೆನ್ ಇದು ಬ್ರಾಕೆಟ್ ಕ್ಲೋಸ್. ಸೊ ದಿಸ್ ಈಸ್ ಈಕ್ವಲ್ ಟು 770 ಹಂಗೆ ಬರ್ಕೊಳ್ಳೋಣ. ಅಂಡ್ ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡಿದೆ ಅಂತಂದ್ರೆ ನಮಗೆ 154 ಅಂತ ಬರುತ್ತೆ. ಇದಿಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 154. ಇಲ್ಲಿ 1/3 ಪ್ಲೇಸ್ ನಲ್ಲಿ 1/3 ಪೈ ಅಂತಂದ್ರೆ 22/7 ಇಂಟು ಆರ್ ಅಂತಂದ್ರೆ ಇದು ರೇಡಿಯಸ್ ಇದೆಯಲ್ಲ 3.5 ಸೆಂಟಿಮೀಟರ್ ಅಂತ ಐತಲ್ಲ. ಸೊ ಆರ್ ಪ್ಲೇಸ್ ನಲ್ಲಿ 3.5 ಸೆಂಟಿಮೀಟರ್ ಹಾಕೊಂಡ್ಬಿಟ್ಟು 2 ಸಲ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅಂಡ್ ಬ್ರಾಕೆಟ್ ನಲ್ಲಿ 2 ಇಂಟು ಆರ್ ಅಂತಂದ್ರೆ 2 ಇಂಟು 3.5 ಅಂತ 3.5 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 7 ಬರ್ತತಿ. ಇದ್ರ ವ್ಯಾಲ್ಯೂ 7.
7 ಪ್ಲಸ್ ಅಂಡ್ ಎಚ್ ವ್ಯಾಲ್ಯೂ ಹೈಟ್ ಆಫ್ ದ ಕೋನ್ 5 ಇದಿಷ್ಟು ಆಡ್ ಮಾಡಿದ್ರೆ 12 ಬರ್ತತಿ. ಈ 12 ಇಂಟು 3.5 ಇಂಟು 3.5 ಇಂಟು 22/7 ಡಿವೈಡೆಡ್ ಬೈ 3 ಇದಿಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 154 ಅಂತ ಬರುತ್ತೆ. ದೇರ್ಫೋರ್ ಇದ್ರಾಗ ಇದನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ 616 ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ದಿಸ್ ಇಸ್ ದ ವಾಲ್ಯೂಮ್ ಆಫ್ ದ ವಾಟರ್ ಲೆಫ್ಟ್ ಇನ್ ದ ಟಬ್ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ 616 ಸೆಂಟಿಮೀಟರ್ ಕ್ಯೂಬ್. Then we will move to the next question. Next question ಹಿಂಗಿದೆ. A toy is in the form of a hemisphere mounted on a right circular cone of same base radius as that of the hemisphere. If the radius of the base of the cone is 21 centimeter and its volume is 2/3 of the volume of the hemisphere, then calculate the total surface area of the cone ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ನೀವು, ಇದೇನ್ ಕೊಟ್ಟಿದ್ದಾರೆ ಅಂತಂದ್ರೆ ವಾಲ್ಯೂಮ್ ಆಫ್ ದ ಕೋನ್ ಅನ್ನ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ದ ಕೋನ್ ಅದು ದಟ್ ಈಸ್ ಈಕ್ವಲ್ ಟು 2/3 ಆಫ್ ದ ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಎರಡಕ್ಕೂ ರೇಡಿಯಸ್ ಸೇಮ್ ಆಗಿದೆ, ಕಾಮನ್ ಆಗಿದೆ. ದಟ್ ಈಸ್ ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಅಂತ ಬರೀತೀವಿ. ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಎರಡು ಕಡೆಗೂ ಇದು ರೇಡಿಯಸ್ ಸೇಮ್ ಆಗಿರೋದ್ರಿಂದ ದಟ್ ಈಸ್ 21 ಸೆಂಟಿಮೀಟರ್. ನೆಕ್ಸ್ಟ್ ಈಗ ವಾಲ್ಯೂಮ್ ಆಫ್ ಕೋನ್ ಅನ್ನ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅವರು ಯಾವ ತರ ಕೊಟ್ಟಿದ್ದಾರೆ ಅಂತಂದ್ರೆ ನೋಡ್ರಿ, ಇಲ್ಲಿ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು ಹಿಂಗ್ ಬರ್ಕೊಂತೀವಿ. ವಾಲ್ಯೂಮ್ ಆಫ್ ಕೋನ್ ದಿಸ್ ಇಸ್ ಈಕ್ವಲ್ ಟು 2/3 ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೆಮಿಸ್ಫಿಯರ್ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ ಅವರೇ, ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು 2/3 ಆಫ್ ದ ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಂಡೈರೆಕ್ಟ್ ಆಗಿ ನಾವು ಇಲ್ಲಿ ಎಚ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹೈಟ್ ಆಫ್ ದ ಕೋನ್ ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಇದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ನಾವು ಫೈನಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಕೋನ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಕೋನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ CSA ಆಫ್ ದಿಸ್ ಕೋನ್ ಪ್ಲಸ್ CSA ಆಫ್ ದಿಸ್ ಹೆಮಿಸ್ಫಿಯರ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಅಂತಂದ್ರೆ ನಾವು ಇದು ಮಿಕ್ಸ್ ಆಗಿರೋದ್ರಿಂದ, ಕಂಬೈನ್ಡ್ ಆಗಿರೋದ್ರಿಂದ, ಕಾಂಬಿನೇಷನ್ ಆಫ್ ದಟ್ ಸಾಲಿಡ್ಸ್ ಆಗಿರೋದ್ರಿಂದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಟ್ ಕೋನ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಹೆಮಿಸ್ಫಿಯರ್ ಅಂತ ತಗೊಳ್ತೀವಿ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಟ್ ಎಂಟೈರ್ ಸಾಲಿಡ್ ಗೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಯಾವ್ದಾದ್ರು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಟ್ ಸಾಲಿಡ್ ಅಂತ ಕೇಳಿದ್ರೆ CSA ಆಫ್ ಎ ಕೋನ್ ಪ್ಲಸ್ CSA ಆಫ್ ಎ ಹೆಮಿಸ್ಫಿಯರ್ ಎರಡನ್ನು ಮಿಕ್ಸ್ ಮಾಡಬೇಕಾಗ್ತದೆ. ಅಂದ್ರೆ CSA ಆಫ್ ಕೋನ್ ಪ್ಲಸ್ CSA ಆಫ್ ಎ ಹೆಮಿಸ್ಫಿಯರ್ ಅನ್ನ ಎರಡನ್ನು ಮಿಕ್ಸ್ ಮಾಡಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಟ್ ಸಾಲಿಡ್ ಬರುತ್ತೆ. ಹಾಗಾಗಿ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ನಮಗಿಲ್ಲಿ CSA ಆಫ್ ಕೋನ್ ಫೈಂಡ್ ಔಟ್ ಮಾಡೋದಕ್ಕೆ πRL ಅಂತ ಯೂಸ್ ಮಾಡ್ತೀವಿ. ಫಾರ್ಮುಲಾ πRL ಅಂದ್ರೆ ಇಲ್ಲಿ ಪೈ ವ್ಯಾಲ್ಯೂವನ್ನ 22/7 ಹಾಕೊಂತೀವಿ. ಆರ್ ಅಂತಂದ್ರೆ ರೇಡಿಯಸ್ ಅನ್ನ ಅವರೇ ಕೊಟ್ಟಿದ್ದಾರೆ 21 ಸೆಂಟಿಮೀಟರ್. ಬಟ್ ಎಲ್ ವ್ಯಾಲ್ಯೂ ಬೇಕಾಗುತ್ತೆ. ಎಲ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಎಲ್ ವ್ಯಾಲ್ಯೂ ಬೇಕಪ್ಪ ಅಂತಂದ್ರೆ ಎಲ್ ಇಸ್ ಈಕ್ವಲ್ ಟು ನಮಗೆ ಗೊತ್ತಿದೆ, ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಗೊತ್ತಿದೆ. ಹಂಗಾದ್ರೆ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಎಚ್ ವ್ಯಾಲ್ಯೂ ಬೇಕು, ಆರ್ ವ್ಯಾಲ್ಯೂ ಬೇಕು. ಆರ್ ವ್ಯಾಲ್ಯೂ ಅಂತೂ ಕೊಟ್ಟಿದ್ದಾರೆ 21 ಸೆಂಟಿಮೀಟರ್ ಅಂತ ಹೇಳಿ. ಹೆಚ್ ಅಂದ್ರೆ ಹೈಟ್ ಬೇಕಲ್ಲ, ಹೈಟ್ ಆಫ್ ದಿಸ್ ಕೋನ್ ಬೇಕಲ್ಲ. ಇದಕ್ಕೆ ಹೈಟ್ ಆಫ್ ದಿಸ್ ಕೋನ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಇಂಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು 2/3 ಆಫ್ ವಾಲ್ಯೂಮ್ ಆಫ್ ದಿಸ್ ಹೆಮಿಸ್ಫಿಯರ್ ಅಂತ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಾದ್ರೂ ಸಿಗುತ್ತಾ ಅಂತ ನಾವು ಟ್ರೈ ಮಾಡಬೇಕು. ವಾಲ್ಯೂಮ್ ಆಫ್ ಕೋನ್ ಗೆ ಫಾರ್ಮುಲಾ ಏನು, 1/3 πr ಸ್ಕ್ವೇರ್ ಎಚ್ ಅಂತ ಬರ್ಕೊಂತೀವಿ. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ 2/3 ಕೊಟ್ಟಿದ್ದಾರೆ, 2/3 ಹಂಗೆ ಬರ್ಕೊಳ್ಳೋಣ, ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಅಂತಂದ್ರೆ ಫಾರ್ಮುಲಾ ಗೊತ್ತೈತಿ, ದಟ್ ಈಸ್ 2/3 πr ಕ್ಯೂಬ್. 2/3 πr ಕ್ಯೂಬ್. ನೋಡ್ರಿ ಇಲ್ಲಿ ಏನಾದ್ರೂ ನಾವು ಕ್ಯಾನ್ಸಲೇಷನ್ ಮಾಡಿದ್ರೆ ಎಚ್ ವ್ಯಾಲ್ಯೂ ಸಿಗ್ಬೋದಾ ಅಂತ ನೋಡ್ತಾ ಹೋಗೋಣ. ಪೈ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಒನ್ ಆರ್ ಮಾತ್ರ ಉಳ್ಕೊಳ್ಳುತ್ತೆ. ದೆನ್ ಇಲ್ಲಿ by3 ಐತೆ, ಇಲ್ಲಿ by3 ಕ್ಯಾನ್ಸಲ್ ಆಗುತ್ತೆ. 3 ಗೆಟ್ ಕ್ಯಾನ್ಸಲ್. ಇನ್ನೇನು ಉಳಿಯುತ್ತೆ ಅಂತಂದ್ರೆ ಎಚ್ ಇಸ್ ಈಕ್ವಲ್ ಟು 2 2s 4 ಕೆಳಗಡೆ ಇಲ್ಲಿ ನೋಡ್ರಿ 4/3 ಅಂಡ್ ಆರ್ ಮಾತ್ರ ಉಳ್ಕೊಳ್ಳುತ್ತೆ. ದೆನ್ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 21 ಸೆಂಟಿಮೀಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ. ಹಾಗಾಗಿ ಎಚ್ ಇಸ್ ಈಕ್ವಲ್ ಟು 4/3 ಇಂಟು ಆರ್ ಅಂತಂದ್ರೆ 21. ಇದನ್ನ ಸಿಂಪ್ಲಿಫೈ ಮಾಡೋಣ. 3 1s 3 7s. ದೆನ್ ಇಲ್ಲಿ 7 ಉಳಿಯಿತು, ಇಲ್ಲಿ 4 ಉಳಿಯಿತು. 7 4s 28 ಅಂತ ಬಂದಿದೆ. Therefore H is equal to how much? 28. Height of the cone ಅನ್ನ ಫೈಂಡ್ ಔಟ್ ಮಾಡ್ಕೊಂಡಿವಿ ನಾವು. ಹೈಟ್ ಆಫ್ ದ ಕೋನ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡಿವಿ ಅಂತಂದ್ರೆ ಆ ಹೈಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಎಲ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಹಂಗಾದ್ರೆ ಈ ಎಚ್ ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಅಂದ್ರೆ ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಅಂತಂದ್ರೆ 28 ಸ್ಕ್ವೇರ್
28 ಸ್ಕ್ವೇರ್ ಪ್ಲಸ್ ಆರ್ ಅಂತಂದ್ರೆ 21 ಅವರೇ ಕೊಟ್ಟಿದ್ದಾರೆ 21 ಸ್ಕ್ವೇರ್. ಇದನ್ನ ಸಿಂಪ್ಲಿಫೈ ಮಾಡೋಣ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇದನ್ನ ಸಿಂಪ್ಲಿಫೈ ಮಾಡಿದೆ ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 28 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 784 ಅಂತ ಬರುತ್ತೆ, ಪ್ಲಸ್ 21 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 441 ಅಂತ ಬರುತ್ತೆ. ದೇರ್ಫೋರ್ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 784 ಗೆ 441 ಅನ್ನ ಆಡ್ ಮಾಡಿದೆ ಅಂತಂದ್ರೆ 1225 ಅಂತ ಬರುತ್ತೆ. ದೆನ್ 1225 ಗೆ ನಮಗೆ ವ್ಯಾಲ್ಯೂ ಐತೆ, ಸ್ಕ್ವೇರ್ ರೂಟ್ ವ್ಯಾಲ್ಯೂ ಐತೆ, ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು 35 ಅಂತ ಬರೀತೀವಿ. 35 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1225 ಅಂತ ಬರುತ್ತೆ, ಅಥವಾ ಸ್ಕ್ವೇರ್ ರೂಟ್ ಆಫ್ 1225 ಅಂತಂದ್ರೆ 35 ಅಂತ ಬರೀತೀವಿ. ಸೊ ಎಲ್ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿವಿ. ಈ ಎಲ್ ವ್ಯಾಲ್ಯೂ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ CSA ಆಫ್ ಎ ಕೋನ್ಗೆ ಕೋನ್ ಅನ್ನ ಫೈಂಡ್ ಔಟ್ ಮಾಡಕ್ ಯೂಸ್ ಆಗುತ್ತೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಟ್ ಸಾಲಿಡ್. ಟೋಟಲ್ ಸರ್ಫೇಸ್ ಏರಿಯಾ ಅವಾಗಲೇ ಹೇಳಿದ್ನಲ್ಲ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ದಿಸ್ ಇಸ್ ಈಕ್ವಲ್ ಟು CSA ಆಫ್ ಕೋನ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್. ಇಷ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಟ್ ಎಂಟೈರ್ ಸಾಲಿಡ್ ಇಸ್ ಈಕ್ವಲ್ ಟು ದಟ್ CSA ಆಫ್ ಕೋನ್ ಪ್ಲಸ್ CSA ಆಫ್ ಎ ಹೆಮಿಸ್ಪಿಯರ್. ಈಗ ನಾವು ಸಿಂಪ್ಲಿಫೈ ಮಾಡ್ತೀವಿ. ಇಲ್ಲಿ CSA ಆಫ್ ಎ ಕೋನ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ದಟ್ ಈಸ್ ಪೈ ಆರ್ ಎಲ್ ಅಂತ ಯೂಸ್ ಮಾಡ್ತೀವಿ, ಪ್ಲಸ್ CSA ಆಫ್ ಎ ಹೆಮಿಸ್ಪಿಯರ್ ಗೆ ಫಾರ್ಮುಲಾ 2πr ಸ್ಕ್ವೇರ್. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ ಪೈ ಆರ್ ಅನ್ನ ಹೊರಗಡೆ ತೆಗಿತೀನಿ. ದೆನ್ ಎಲ್ ಪ್ಲಸ್ ಪೈ ಆರ್ ಆಲ್ರೆಡಿ ಹೊರಗಡೆ ಹೋಗಿದೆ, 2r ಮಾತ್ರ ಉಳ್ಕೊಳ್ಳುತ್ತೆ. ದೆನ್ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 22/7 ಇಂಟು ಆರ್ ವ್ಯಾಲ್ಯೂ 21 ಕೊಟ್ಟಿದ್ದಾರೆ, ಇಂಟು ಎಲ್ ಅಂತಂದ್ರೆ ಈಗ ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 35 ಪ್ಲಸ್ 2 ಇಂಟು ಆರ್ ಅಂತಂದ್ರೆ 2 ಇಂಟು 21 42 ಬರ್ತತಿ. 2 ಇಂಟು 21 ಅಂದ್ರೆ 42. 42 ಗೆ 35 ಅನ್ನ ಆಡ್ ಮಾಡಿದೆ ಅಂತಂದ್ರೆ 77 ಅಂತ ಬರ್ತತಿ ಇದು. ಸೊ ದಿಸ್ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಇಂಟು 20. ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಇದನ್ನ, 7 1 7 3 ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಅಂಡ್ ಇನ್ನೇನು ಉಳಿಯುತ್ತೆ ಅಂತಂದ್ರೆ ಇಲ್ಲೇನು ಉಳಿಯುತ್ತೆ ಅಂತ ದಿಸ್ ಇಸ್ ಈಕ್ವಲ್ ಟು 22 ಇಂಟು 3 ಇಂಟು 77. ಇದಿಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 5082 ಅಂತ ಬರುತ್ತೆ. 5082 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಫೈಂಡ್ ಔಟ್. ನೆಕ್ಸ್ಟ್ ಅಂಡ್ ಫೈನಲ್ ಕ್ವೆಶ್ಚನ್ ಈಸ್ ಫ್ರಮ್ ಎ ಸಾಲಿಡ್ ಸಿಲಿಂಡರ್ whose height is 2.4 centimeter and the diameter is 1.4 centimeter. A conical cavity of the same height and same diameter is allowed. How to find the total surface area of the remaining solid? ರಿಮೈನಿಂಗ್ ಸಾಲಿಡ್ ಅಂತ ಅಂದ ತಕ್ಷಣನೇ ನನಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಒಳಗಡೆ ಬಂದಿರತಕ್ಕಂತಹ ಒಂದು ಕ್ವಶನ್ ನೆನಪಾಗುತ್ತೆ. ಇದೇ ತರನೇ ಒಂದು ಕ್ವಶನ್ ಅನ್ನ ಕೇಳಿದ್ರು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಒಳಗಡೆ. ಈ ತರ ಒಂದು ಕ್ವಶನ್ ಅನ್ನ ಕೇಳಿದ್ರು. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಕಂಬೈನ್ ಮಾಡಿರ್ತಕ್ಕಂಥವು ಯಾವ್ಯಾವ ಇದಾವೆ ಅಂತಂದ್ರೆ ಒಂದು ಸಿಲಿಂಡರ್ ಇದೆ, ಒಂದು ಕೋನ್ ಇದೆ. ಅಂಡ್ ರಿಮೈನಿಂಗ್ ಸಾಲಿಡ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂತ ಬಂದಾಗ, ವಾಲ್ಯೂಮ್ ನಲ್ಲಿ ಫೈಂಡ್ ಔಟ್ ಮಾಡಬೇಕಾದಾಗ ಸಬ್ಟ್ರಾಕ್ಷನ್ ಮಾಡ್ತೀವಿ. ಸರ್ಫೇಸ್ ಏರಿಯಾ ಅಂತ ಬಂದಾಗ ರಿಮೈನಿಂಗ್ ಸಾಲಿಡ್ ದಿಸ್ ಇಸ್ ಈಕ್ವಲ್ ಟು ರಿಮೈನಿಂಗ್ ಸಾಲಿಡ್ is equal to CSA of cylinder plus CSA of cone plus area of the base. ಇದಿಷ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ವಾಲ್ಯೂಮ್ ನಲ್ಲಿ ಮೈನಸ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ. ಆದ್ರೆ ಇಲ್ಲಿ ಸರ್ಫೇಸ್ ಏರಿಯಾ ಅಂತ ಬಂದಾಗ ಆಡ್ ಮಾಡ್ತಾ ಹೋಗ್ತೀವಿ. ಸರ್ಫೇಸ್ ಏರಿಯಾ CSA ಆಫ್ ಎ ಸಿಲಿಂಡರ್ ಪ್ಲಸ್ CSA ಆಫ್ ಎ ಕೋನ್ ಪ್ಲಸ್ CSA ಆಫ್ ಎ ಏರಿಯಾ ಆಫ್ ದ ಬೇಸ್ ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ರಿ. ಇಲ್ಲಿ ನೋಡ್ರಿ, ನಮ್ಮ ಏನಾಗಿರ್ಬೇಕು ಅಂತಂದ್ರೆ ಇಲ್ಲಿ ಈ ಒಂದು ಸಿಲಿಂಡರ್ ಇದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲಿಂಡರ್ ಇದೆ. ಈ ಸಿಲಿಂಡರ್ ನಲ್ಲಿ ಅಂದ್ರೆ ಆ ಸಿಲಿಂಡರ್ ನ ಹೈಟ್ ಕೊಟ್ಟಿದ್ದಾರೆ 2.4 ಸೆಂಟಿಮೀಟರ್. ಅಂಡ್ ಆಲ್ಸೋ ಅದ್ರ ಒಳಗಡೆ ಕೋನ್ ಅನ್ನ ಕಟ್ ಮಾಡಿ ತೆಗೆದಿದ್ದಾರೆ, ಅದರ ಹೈಟ್ ಕೂಡ 2.4 ಆಗಿದೆ. ಅಂಡ್ ಇದರ ಡಯಾಮೀಟರ್ ಕೊಟ್ಟಿದ್ದಾರೆ, ಇದರ ಡಯಾಮೀಟರ್ 1.4 ಸೆಂಟಿಮೀಟರ್ ಆಗಿದೆ. ಇದನ್ನ ಕಟ್ ಮಾಡಿ ಹೊರಗಡೆ ತೆಗೆದಾಗ
ರಿಮೈನಿಂಗ್ ಸಾಲಿಡ್ ಈಸ್ ಈಕ್ವಲ್ ಟು CSA ಆಫ್ ಎ ಸಿಲಿಂಡರ್ ಪ್ಲಸ್ CSA ಆಫ್ ಎ ಕೋನ್. CSA ಆಫ್ ಎ ಸಿಲಿಂಡರ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ಬೇಕು. ಅದ್ರ ಒಳಗಡೆ ಮತ್ತೆ ಒಂದು ಕೋನ್ ಇದೆ CSA ಆಫ್ ಎ ಕೋನ್ ಪ್ಲಸ್ ಅದಕ್ಕೆ ಏನ್ ಆಡ್ ಮಾಡ್ಬೇಕು ಅಂತಂದ್ರೆ ದಿಸ್ ಏರಿಯಾ ಆಫ್ ದ ಬೇಸ್ ಅನ್ನ ಆಡ್ ಮಾಡ್ಬೇಕು. ಇದನ್ನ ರಿಮೂವ್ ಮಾಡಿದೀವಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಹಂಗಾಗಿ ಇದನ್ನ ಆಡ್ ಮಾಡ್ಬೇಕು. ಈಗ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಇಷ್ಟನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಫಸ್ಟ್ ನಾವು CSA ಆಫ್ ಎ ಸಿಲಿಂಡರ್ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, ದಟ್ ಈಸ್ 2πRh ಪ್ಲಸ್ CSA ಆಫ್ ಎ ಕೋನ್ಗೆ πRL ಅಂತ ಯೂಸ್ ಮಾಡ್ತೀವಿ, ಪ್ಲಸ್ ಏರಿಯಾ ಆಫ್ ದ ಬೇಸ್ ಅಂತಂದ್ರೆ πr ಸ್ಕ್ವೇರ್. ಇವು ಮೂರಲ್ಲಿ ಕಾಮನ್ ಫ್ಯಾಕ್ಟರ್ ಇರ್ತಕ್ಕಂಥದ್ದು πr ಅಂಡ್ πr. ಈ πr ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ ಬ್ರಾಕೆಟ್ ನಲ್ಲಿ 2h ಅಂತ ಉಳಿಯುತ್ತೆ, ಪ್ಲಸ್ ಇಲ್ಲಿ L ಉಳಿಯುತ್ತೆ, ಪ್ಲಸ್ ಇಲ್ಲಿ πr ನಲ್ಲಿ 1r ಮಾತ್ರ ಉಳ್ಕೊಳ್ಳುತ್ತೆ. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಇಲ್ಲಿ ಪೈ ಅಂತಂದ್ರೆ 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂತಂದ್ರೆ 1.4 ಕೊಟ್ಟಿದ್ದಾರೆ. 1.4 ಅಂತಂದ್ರೆ ಇದು ಡಯಾಮೀಟರ್ ಕೊಟ್ಟಿದ್ದಾರೆ 1.4. ರೇಡಿಯಸ್ ಏನಾಗುತ್ತೆ ಅಂತಂದ್ರೆ 0.7 ಆಗುತ್ತೆ. ಹಾಗಾಗಿ ಇಲ್ಲಿ ರೇಡಿಯಸ್ ಪ್ಲೇಸ್ ನಲ್ಲಿ ಆರ್ ಪ್ಲೇಸ್ ನಲ್ಲಿ 0.7 ಹಾಕ್ಬೇಕು. ದೆನ್ ಬ್ರಾಕೆಟ್ ನಲ್ಲಿ ನೋಡ್ರಿ 2 ಇಂಟು ಎಚ್, 2 ಇಂಟು ಎಚ್ ಅಂತಂದ್ರೆ ಹೈಟ್ ಆಫ್ ದಿಸ್ ಸಿಲಿಂಡರ್, ಅದೆಷ್ಟೈತೆ 2.4 ಅಂತ ಕೊಟ್ಟಿದ್ದಾರೆ, 2.4 ಅಂತ ಬರ್ಕೊಳ್ಳೋಣ. ಪ್ಲಸ್ ಸ್ಲಾಂಟ್ ಹೈಟ್ ಎಲ್ ವ್ಯಾಲ್ಯೂ ಬೇಕು ನಮಗೆ. ಈಗ ಸ್ಲಾಂಟ್ ಹೈಟ್ ಕೋನ್ ನ ಹೈಟ್ ಅನ್ನ ನಾವು ಈಗ ಫೈಂಡ್ ಔಟ್ ಮಾಡ್ಕೋಬೇಕಾಗಿದೆ, ಯಾಕಂದ್ರೆ ಎಲ್ ವ್ಯಾಲ್ಯೂ ಬೇಕಲ್ಲ. ಹಾಗಾಗಿ ಕೋನ್ ನ ವ್ಯಾಲ್ಯೂವನ್ನ ನಾವು ಸಪರೇಟ್ ಆಗಿ ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು, ಎಲ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಬರ್ತತಿ, ನಿಮಗೆ ಗೊತ್ತಿದೆ, ಈಗ ಹೇಳಿದೀನಿ. ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬರ್ಕೊಂತೀವಿ. ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಒಳಗಡೆ ಎಚ್ ಅಂತಂದ್ರೆ 2.4 ಹೋಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತಂದ್ರೆ 0.7 ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2.4 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 5.76 ಅಂತ ಬರ್ತತಿ, ಪ್ಲಸ್ 0.7 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 0.49 ಅಂತ ಬರ್ತತಿ. ಇದು ಎರಡನ್ನು ಆಡ್ ಮಾಡಿದೆ ಅಂತಂದ್ರೆ ನಮಗೆ ಇದನ್ನ ಆಡ್ ಮಾಡಿದೆ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 6.25 ಅಂತ ಬರ್ತತಿ. ಸ್ಕ್ವೇರ್ ರೂಟ್ ಆಫ್ 6.25, ಸ್ಕ್ವೇರ್ ರೂಟ್ ಆಫ್ 6.25 ಗೆ ವ್ಯಾಲ್ಯೂ ಐತಲ್ಲ, ದಟ್ ಈಸ್ 2.5. ಸೊ ಸ್ಲಾಂಟ್ ಹೈಟ್ ಅನ್ನ ಫೈಂಡ್ ಔಟ್ ಮಾಡಿ ಆಯ್ತು. ಸ್ಲಾಂಟ್ ಹೈಟ್ ದಟ್ ಈಸ್ ಈಕ್ವಲ್ ಟು 2.5 ಅಂತ ಬಂದಿದೆ. ಆ ಸ್ಲಾಂಟ್ ಹೈಟ್ ಅನ್ನ ಎಲ್ ವ್ಯಾಲ್ಯೂವನ್ನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎಲ್ ಇಸ್ ಈಕ್ವಲ್ ಟು 2.5 ಪ್ಲಸ್ ಆರ್ ವ್ಯಾಲ್ಯೂ ಐತಿ ನೋಡ್ರಿ 0.7. ಇದಿಷ್ಟನ್ನು ಆಡ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಇಲ್ಲಿ 7 1 7 0.1 ಸೊ 22 ಇಂಟು 0.1 ಇಂಟು ಇಲ್ಲಿ 2.4 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 4.8 ಪ್ಲಸ್ 2.5 ಪ್ಲಸ್ 0.7 ಇದಿಷ್ಟು ಆಡ್ ಮಾಡಿದೆ ಅಂತಂದ್ರೆ ಇಲ್ಲಿ 22 ಇಂಟು 0.1 ಇಂಟು ಇದಿಷ್ಟನ್ನು ಆಡ್ ಮಾಡಿದ್ರೆ ನಮಗೆ 8.0 ಅಂತ ಬರ್ತತಿ. ಅದನ್ನ 8 ಅಂತ ಬರ್ಕೊಳ್ತೀನಿ. ದೆನ್ ಇದಿಷ್ಟು ಕಂಪ್ಲೀಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 17.60 ಅಂತ ಬರ್ತತಿ, ಅಥವಾ 17.6 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ದಿಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್. ಈ ತರ ನಾವು ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ಅಂತ ಕೇಳಿದರೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ದಿಸ್ ಇಸ್ ಈಕ್ವಲ್ ಟು 17.60 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತಾ ಹೋಗ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಅಪ್ಲೋಡ್ ಕ್ವೆಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.